ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಧರ್ಮಸ್ಥಳ SIT ತನಿಖೆ ಕುರಿತಾಗಿ ಸಾಕಷ್ಟು ಜನ ಉಲ್ಟಾ ಪಲ್ಟಿ ಎಲ್ಲ ಸಹ ಮಾಡ್ತಿರೋದು ಕಳೆದ 3-4 ದಿನಗಳಿಂದ ನಾವು ನೋಡ್ತಾ ಇದ್ದೀವಿ. ಚಿನ್ನಯ್ಯ ಈಗ ಅಧಿಕೃತವಾಗಿ ಉಲ್ಟಾ ಹೊಡೆದಿರೋದು ಆಯಿತು. ಅದಕ್ಕೆ ಒಂದು ದಿನ ಮೊದಲು ಚಿನ್ನಯ್ಯ ಪಲ್ಟಿ ಹೊಡೆಯುವಂತಹ ಅಥವಾ ಉಲ್ಟಾ ಹೊಡೆಯುವಂತಹ ಒಂದು ದಿನಕ್ಕೆ ಮೊದಲು ವೀರೇಂದ್ರ ಹೆಗ್ಗಡೆಯವರು ಅಪರೂಪಕ್ಕೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು. ಹಾಗೆ ಸಾಕಷ್ಟು ಜನ ಸಾಕಷ್ಟು ರೀತಿಯ ಮಾತುಗಳನ್ನು ಇವತ್ತಾಡಿದ್ರೆ ನಾಳೆ ಬೇರೆ ಅನ್ನುವಂಥ ರೀತಿಯಲ್ಲಿ ಆಗ್ತಿರ್ಬೇಕಾದ್ರೆ ಈಗ ಆ ಸರಣಿಗೆ DK ಶಿವಕುಮಾರ್ ಅವರು ಸಹ ಸೇರ್ಕೊಂಡಿದ್ದಾರೆ. ಯಾಕೆಂದ್ರೆ ಅವರು ನಿನ್ನೆ ಮಾತಾಡಿದಂತಹ ಕೆಲವು ಮಾತುಗಳಿದಾವಲ್ಲ, ಸುದ್ದಿಗಾರರೊಂದಿಗೆ ಮಾತನಾಡಬೇಕಾದ್ರೆ ಧರ್ಮಸ್ಥಳದ SIT ತನಿಖೆಯ ಕುರಿತಾಗಿ ಅವು ಅವರ ಈ ಹಿಂದಿನ ಹೇಳಿಕೆಗಳಿಗೆ ಹೊಂದಾಣಿಕೆ ಆಗ್ತಿರ್ಲಿಲ್ಲ. ಹಾಗಾದ್ರೆ ಹೆಗ್ಗಡೆ ಪರವಾಗಿದ್ದಂತಹ DK ಶಿವಕುಮಾರ್ ಅವರು ಈಗ ಉಲ್ಟಾ ಹೊಡಿತಿದಾರ, ಈಗ ತಟಸ್ಥರಾಗುವ ಕಡೆಗೆ ಹೋಗ್ಬಿಟ್ಟಿದಾರ? ಆ ಅನುಮಾನಗಳು DK ಶಿವಕುಮಾರ್ ಅವರ ಹೇಳಿಕೆಗಳಿಂದ ಬರ್ತವೆ. ಆ ಹೇಳಿಕೆಗಳು ಏನು ಅನ್ನೋದನ್ನ ವಿವರಿಸ್ತೀನಿ. ಅದರ ಜೊತೆಗೆ ಯಾಕೆ DK ಶಿವಕುಮಾರ್ ಅವರು ಈಗ ತಟಸ್ಥತೆಯ ಕಡೆಗೆ ಹೋಗ್ತಿರಬಹುದು ಅನ್ನುವಂಥದ್ದನ್ನು ಸಹ ಅಂದಾಜಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ SIT ಆರಂಭ ಆದ ತಕ್ಷಣ ಮೊದಲ ಅಪಸ್ವರ ಆಡಳಿತ ಪಕ್ಷದಿಂದ ಬಂದಿದ್ದು DK ಶಿವಕುಮಾರ್ ಅವರ ಪರವಾಗಿ. DK ಶಿವಕುಮಾರ್ ನೇರವಾಗಿ ಹೇಳಿದ್ರು, ಇದು ಷಡ್ಯಂತ್ರ, SIT ತನಿಖೆ ಎಲ್ಲ ಬೇಕಾಗಿಲ್ಲ ಅನ್ನುವ ರೀತಿಯಲ್ಲಿ ಮಾತಾಡಿದ್ರು. ಇದು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ, ಹೆಗ್ಗಡೆಯವರ ವಿರುದ್ಧ ಷಡ್ಯಂತ್ರ, ನನ್ನಂತಹ 1000 ಜನ DK ಶಿವಕುಮಾರ್ಗಳು ಧರ್ಮಸ್ಥಳದ ರಕ್ಷಣೆಗೆ ನಿಂತ್ಕೊಳ್ತಾರೆ ಅಂತೆಲ್ಲ ಮಾತಾಡಿದ್ರು. ಸ್ಪಷ್ಟವಾಗಿ ಅಲ್ಲಿ ಅವರು ಹೆಗ್ಗಡೆ ಪರವಾಗಿ ಧರ್ಮಸ್ಥಳ ಅನ್ನುವ ವಿಚಾರದಲ್ಲಿ ಆರೋಪ ಮಾಡ್ತಿದಾರಲ್ಲ, ಅವರ ವಿರುದ್ಧವಾಗಿ ನಿಂತಿರೋದು ಸ್ಪಷ್ಟವಾಗಿ ಕಾಣ್ತಾ ಇತ್ತು, ಸ್ಪಷ್ಟವಾಗಿತ್ತದು. ಆದ್ರೆ ನಿನ್ನೆ ಆಡಿದಂತಹ ಮಾತುಗಳು ಕೆಲವಿದವಲ್ಲ, ಅವು ಕಂಪ್ಲೀಟ್ ಆಗಿ ತದ್ವಿರುದ್ಧ ಅಲ್ಲದೆ ಹೋದರೂ ಸಹ ಹಿಂದಿನ ತಮ್ಮ ಹೇಳಿಕೆ ಇತ್ತಲ್ಲ ಅದರ ಸಮೀಪಕ್ಕೂ ಸಹ ಬರೋದಿಲ್ಲ. ಏನನ್ನ ಹೇಳಿದ್ರು ನಿನ್ನೆ ಕೆಲವು ವಿಚಾರಗಳನ್ನ ಪತ್ರಕರ್ತರು ಕೇಳಿದ ಪ್ರಶ್ನೆಗಳಿಗೆ. ಮೊದಲಾಗಿ ಹೇಳಿದವರು, ನಾನು ಸರ್ಕಾರದ ಭಾಗ, ಹಾಗಾಗಿ ಎಲ್ರ ತರ ಏನೇನೋ ಮಾತಾಡಕ್ಕಾಗೋದಿಲ್ಲ ಅಂದ್ಬಿಟ್ರು. ಹಾಗಾದ್ರೆ ಈ ಹಿಂದೆ ಇದೊಂದು ಷಡ್ಯಂತ್ರ, ಹೆಗ್ಗಡೆಯವರ ವಿರುದ್ಧ ಷಡ್ಯಂತ್ರ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತ ಹೇಳಿದ್ರಲ್ಲ, ಆವಾಗ ಇವರು ಸರ್ಕಾರದ ಭಾಗವಾಗಿರ್ಲಿಲ್ವಾ? ಏನೇನೋ ಮಾತಾಡಿರ್ಲಿಲ್ವಾ? ಈಗ ಯಾಕೆ ಅದನ್ನೇ ಪುನರಾವರ್ತನೆಯಾಗಿ ಮಾತಾಡ್ತಿಲ್ಲ? ಇದು ಷಡ್ಯಂತ್ರ ಅಂತ ಹೇಳಿ ಅಂತ ಪತ್ರಕರ್ತರು ಒತ್ತಿ ಕೇಳ್ತಿದ್ದಾರೆ. ಇಂಡೈರೆಕ್ಟ್ ಆಗಿ ನಿಮಗೆ ಗೊತ್ತಲ್ಲ, ಎಂಜಿಲು ಮಾಧ್ಯಮಗಳು ಕ್ಲೂ ಕೊಡುವಂತಹ ಪ್ರಶ್ನೆಗಳು ಈ ಷಡ್ಯಂತ್ರ ತಾನೇ ಅನ್ನುವ ರೀತಿಯಲ್ಲಿ ಕೇಳ್ತಾರೆ. ಅದಕ್ಕೆ ಆಗ ಹೌದು ಇದು ಷಡ್ಯಂತ್ರ ಹಾಗೆಲ್ಲ ಮಾತಾಡಿದಂತಹ DK ಶಿವಕುಮಾರ್ ಈಗ ನಾನು ಸರ್ಕಾರದ ಭಾಗ, ಹಾಗಾಗಿ ಎಲ್ಲರ ತರ ಏನೇನೋ ಮಾತಾಡಕ್ಕಾಗೋದಿಲ್ಲ ಅಂತಾರೆ. ಮುಂದುವರೆದು ಹೇಳ್ತಾರೆ, ದೆಹಲಿಗೆ ಬುರುಡೆಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ಪರೀಕ್ಷೆಗೆ, ಅದರ ವರದಿ ಬರಲಿ ಆಮೇಲೆ ನೋಡೋಣ ಅಂತಾರೆ. ಈ ಹಿಂದೆ ಹೇಳಿದ್ದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಎಲ್ರ ತರ ಏನೇನೋ ಮಾತಾಡಕ್ಕಾಗಲ್ಲ, ನಾನು ಸರ್ಕಾರದ ಭಾಗ, ನಾನು ದೊಡ್ಡ ಹುದ್ದೆಯಲ್ಲಿದ್ದೀನಿ, ಜವಾಬ್ದಾರಿಯುತವಾಗಿ ಇರಬೇಕು ಅನ್ನುವ ರೀತಿ ಮಾತಾಡ್ತಾರೆ. ಅದರ ಜೊತೆಗೆ ಹೋಗಿದ್ದಾವಲ್ಲ ಬುರುಡೆಗಳು ದೆಹಲಿಗೆ, ವರದಿ ಬರಲಿ, ರಿಪೋರ್ಟ್ ಬರಲಿ, ಆಮೇಲೆ ಮಾತಾಡುವ ಅಂತಾರೆ. ಅಲ್ಲಿಯವರೆಗೆ ಪ್ರತಿಕ್ರಿಯಿಸೋದು ಸರಿಯಲ್ಲ ಅಂತ ಹೇಳ್ತಾರೆ. ಅದರ ಜೊತೆಗೆ ಹೇಳ್ತಾರೆ, ಮೊದಲಿಗೆ ಗೃಹ ಮಂತ್ರಿಗಳು ಹೇಳಿಕೆ ಕೊಡಬೇಕು ಈ ವಿಚಾರವಾಗಿ, ಆ ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಹೇಳಿಕೆ ಕೊಡಬೇಕು, ಆ ನಂತರವೇ ನನ್ನ ಪ್ರತಿಕ್ರಿಯೆ ಇರುತ್ತೆ ಅಂತ. ಆರಂಭದಲ್ಲಿ ಯಾರ ಪ್ರತಿಕ್ರಿಯೆಗೂ ವೇಟ್ ಮಾಡಿರ್ಲಿಲ್ಲ, ನೇರ ಫೀಲ್ಡ್ಗೆ ಇಳಿದಿದ್ರು, ಸಮರ್ಥನೆ ಮಾಡ್ಕೊಂಡಿದ್ರು. ಅಷ್ಟು ಮಾತ್ರ ಹೇಳಲಿಲ್ಲ, SITಯ ಉದ್ದೇಶ ವಾಸ್ತವಾಂಶ ತಿಳಿಸುವುದೇ ಆಗಿದೆ ಅಂತ ಹೇಳ್ತಿದ್ದಾರೆ. ಈಗ ಷಡ್ಯಂತ್ರ ಅಂತ ಆರಂಭದಲ್ಲಿ ಹೇಳಿದವರು ಈಗ ವಾಸ್ತವಾಂಶ ತಿಳಿಸುವುದೇ SITಯ ಉದ್ದೇಶ, ನಾವು ಅದಕ್ಕೆ ರಚನೆ ಮಾಡಿರೋದು SIT ಅದೇ ಕೆಲಸ ಮಾಡ್ತಾ ಇದೆ, ಅಲ್ಲಿ ವಾಸ್ತವಾಂಶವನ್ನು ತಿಳಿಸ್ತೀವಿ, ಹೊಸದಾಗಿದೆ. ಮುಂದುವರೆದು ಹೇಳ್ತಾರೆ, ತನಿಖೆ ಮುಗಿಯದೆ ಪ್ರತಿಕ್ರಿಯೆ ನೀಡುವುದರಲ್ಲಿ ಅರ್ಥವಿಲ್ಲ. SIT ತನಿಖೆ ಮುಗಿಯೋದಕ್ಕಿಂತ ಮೊದಲೇ ನಾವು ಏನಾದರೂ ಹೇಳೋದ್ರಲ್ಲಿ, ಪ್ರತಿಕ್ರಿಯೆ ನೀಡೋದ್ರಲ್ಲಿ ಅರ್ಥನೇ ಇಲ್ಲ ಅಂತೆ.
ಸೊ ಷಡ್ಯಂತ್ರ ಅನ್ನೋದನ್ನ ಈಗ ಸಂಪೂರ್ಣವಾಗಿ ಕೈ ಬಿಟ್ಟಿದ್ದಾರೆ. ಅದಕ್ಕೆ ನಾನು ಹೇಳ್ತಿರೋದು, ಹೆಗ್ಗಡೆಯವರಿಗೂ ಸಹ ಕೈ ಕೊಟ್ಟಿದ್ದಾರಾ, ಕೈ ಬಿಟ್ಟಿದ್ದಾರಾ? ಅಂದಿನ ಹೇಳಿಕೆಗಳಿಗೂ ಇಂದಿನ ಹೇಳಿಕೆಗಳಿಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಇದೇ ಹೇಳಿಕೆಗಳು ಅವತ್ತು ಕೊಟ್ಟಿದ್ದಿದ್ರೆ ಎಷ್ಟು ಗೌರವಯುತವಾಗಿರ್ತಿತ್ತು, ಎಷ್ಟು ನಂಬಿಕಸ್ಥರಾಗಿರ್ತಿದ್ರು. SIT ಬಗ್ಗೆ ಎಷ್ಟು ಗಂಭೀರತೆ, ಇನ್ನಷ್ಟು ಗಂಭೀರತೆ ಇರ್ತಿತ್ತು. ಅಟ್ಲೀಸ್ಟ್ ಇವರ ಕಡೆಯಿಂದ ಉಪಮುಖ್ಯಮಂತ್ರಿಯೂ ಸಹ ಸರ್ಕಾರದಲ್ಲಿದ್ದಾರೆ, ಅವರು ಸತ್ಯ ಹೊರಗೆ ಬರಲಿ, ನ್ಯಾಯದ ಪರ ಇದ್ದಾರೆ ಅಂತ ಅನ್ನಿಸ್ತಿತ್ತು ಈ ಹೇಳಿಕೆಗಳನ್ನ ಮೊದಲು ಕೊಟ್ಟಿದ್ರೆ. ಆದ್ರೆ ಆವಾಗಲೇ ಷಡ್ಯಂತ್ರ ಅಂತ ಜೋರಾಗಿ ಹೇಳ್ಕೊಂಡ್ರು. ಆದ್ರೆ ಈಗ ಹೇಳ್ತಾರೆ ತನಿಖೆ ಮುಗಿಯದೆ ಪ್ರತಿಕ್ರಿಯೆ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಅವರು ತನಿಖೆ ಎಲ್ಲ ಮುಗಿದ ಮೇಲೆ ಹೇಳಿಕೆ ಕೊಟ್ಟ ನಂತರ ನಾನು ಪ್ರತಿಕ್ರಿಯಿಸ್ತೀನಿ, ಅಲ್ಲಿಯವರೆಗೆ ನಾನು ಪ್ರತಿಕ್ರಿಯಿಸೋದು ಸರಿಯಲ್ಲ. ಹೊಸದಾಗಿದೆ. ಇವರು ಈ ಒಂದು ಇಡೀ ಪ್ರಕರಣ ಏನಿದೆ ಇದೊಂದು ಷಡ್ಯಂತ್ರ, ಹೆಗ್ಗಡೆಯವರ ವಿರುದ್ಧನೇ ಷಡ್ಯಂತ್ರ ಅಂತ ಹೇಳಿದಾಗ ಹೆಗ್ಗಡೆಯವರು ಹೇಳಿದ್ರು ಇದು ನನ್ನ ಮೇಲೆ ಷಡ್ಯಂತ್ರ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ, ಮತ್ತು ಒಂದೊಂದೇ ಹೊರಗೆ ಬರ್ತಾ ಇದೆ ಸತ್ಯಾಂಶ ಅಂತ ಹೇಳ್ಕೊಂಡಿದ್ರು ಹೆಗ್ಗಡೆಯವರು. ಈಗ ಇವರು ಹೇಳ್ತಾರೆ ಎಲ್ಲ ಹೊರಗಡೆ ಬರಲಿ, ಆಮೇಲೆ ಮಾತಾಡ್ತೀನಿ. ಏನಿದ್ರ ಅರ್ಥ? ಅಲ್ಲಿಗೆ ಬರುತ್ತೆ. DK ಶಿವಕುಮಾರ್ ಆವತ್ತು ಮಾತನಾಡಿದ ತಮ್ಮ ಮಾತುಗಳ ವಿರುದ್ಧವಾಗಿ ಈಗ ಮಾತಾಡ್ತಿದ್ದಾರೆ. ಹಾಗಾದ್ರೆ ಇವರು ಈಗ ಸಂಪೂರ್ಣವಾಗಿ ಬದಲಾಗಿದ್ದಾರಾ? ಹೆಗ್ಗಡೆಯವ್ರಿಗೆ ಕೈ ಕೊಟ್ಬಿಟ್ಟಿದ್ದಾರಾ? ಹೆಗ್ಗಡೆಯವ್ರನ್ನ ಪರವಾಗಿ ಇನ್ನು ಮಾತಾಡೋದಿಲ್ವಾ ಅಂದ್ರೆ ಅದನ್ನ ನಂಬೋಕೆ ಸಾಧ್ಯ ಇಲ್ಲ. ಯಾವುದೇ ದಿನ, ಯಾವುದೇ ಕ್ಷಣ ಅವರು ಹೆಗ್ಗಡೆಯವರನ್ನ ಹೊಗಳಿ ಅಥವಾ ಸಪೋರ್ಟ್ ಮಾಡಿ ಮತ್ತೆ ಸ್ಟೇಟ್ಮೆಂಟ್ ಕೊಡಬಹುದು. ಆದರೆ ಈ ರೀತಿ ಹೇಳಿಕೆ ನಡುವೆ ಬಂದಿದೆಯಲ್ಲ, ಮಧ್ಯದಲ್ಲಿ ಇದೊಂದು ಹೇಳಿಕೆ ಬಂದಿದೆಯಲ್ಲ, ಅಲ್ಲೇ ನಮಗೆ ಬರುವಂತಹ ಸೂಚನೆಗಳೇನು ಅಂದ್ರೆ ಮೂಳೆಗಳು ಸಿಕ್ಕ ನಂತರ, ಬುರುಡೆಗಳು ಸಿಕ್ಕ ನಂತರ, ಅದರಲ್ಲೂ ವಿಶೇಷವಾಗಿ ಬಂಗ್ಲಗುಡ್ಡೆಯಲ್ಲಿ ಅಷ್ಟೊಂದು ಅವಶೇಷಗಳು ಸಿಕ್ಕ ನಂತರ DK ಶಿವಕುಮಾರ್ಗೆ ಮೊದಲಿದ್ದಷ್ಟು ಧೈರ್ಯ ಇಲ್ಲ. ನೇರವಾಗಿ ಹೆಗ್ಗಡೆಯವರ ಬೆನ್ನಿಗೆ ನಿಲ್ಲುವಂತಹ ಧೈರ್ಯ ಈಗ ಬರ್ತಿಲ್ಲ. ತನಿಖೆ ಮುಗಿಲಿ, ವರದಿ ಬರಲಿ, ರಿಪೋರ್ಟ್ ಬರಲಿ, ಮುಖ್ಯಮಂತ್ರಿ ಹೇಳಿಕೆ ಕೊಡ್ಲಿ, ಗೃಹ ಮಂತ್ರಿ ಹೇಳಿಕೆ ಕೊಡ್ಲಿ ಅನ್ನುವವರೆಗೆ ಬಂದು ನಾನು ತಟಸ್ಥನಾಗಿದ್ದೀನಿ, ನ್ಯಾಯ ಬೇಕು ನನಗೆ ಅಷ್ಟೇ ಅನ್ನೋದನ್ನ ಜನರಿಗೆ ಬಿಂಬಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬಿಂಬಿಸುವ ಪ್ರಯತ್ನ ಒಳಗಡೆಯಿಂದ ಬಂದಿದೆಯಾ ಅಂದ್ರೆ ನಂಬೋದು ಕಷ್ಟ ಇದೆ. ಯಾಕಂದ್ರೆ ಧರ್ಮಸ್ಥಳಕ್ಕೆ, ಹೆಗ್ಗಡೆಯವರಿಗೆ ಇವರು ಎಷ್ಟು ಪ್ರೀತಿ ಭಕ್ತಿ ತೋರಿಸ್ತಾರೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತು. ಹಾಗಾಗಿ ಅವರು ಮನಸ್ಸಿನಿಂದ ಬಂದಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಟ್ಲೀಸ್ಟ್ ಹೇಳಿಕೆಯಲ್ಲಿ ನಾನು ತಟಸ್ಥನಾಗಿದ್ದೀನಿ, ಬಾಯಿ ಮಾತಲ್ಲಿ ನಾನು ತಟಸ್ಥನಾಗಿದ್ದೀನಿ ಅನ್ನೋದನ್ನಾದರೂ ಇವರು DK ಅವರು ತೋರಿಸ್ಕೊಳ್ತಿದ್ದಾರೆ. ಸೊ ಅಲ್ಲಿಗೆ ತನಿಖೆ ಯಾವ ಕಡೆ ಹೋಗ್ತಿದೆ, ಏನಾಗ್ತಿದೆ ಅನ್ನೋದ್ರ ಬಗ್ಗೆಯೂ ಸಹ ಗೊಂದಲ ಈಗ ಮೂಡೋದಕ್ಕೆ ಶುರುವಾಗುತ್ತೆ. ಇವರಿಗೆ ಓವರ್ ಕಾನ್ಫಿಡೆಂಟ್ ಆಗಿದ್ದಾರಾ, ಇದು ಕ್ಲೀನ್ ಚಿಟ್ ಕಡೆಗೆ ಹೋಗ್ತಿದೆ ಅಂತ, ಅಥವಾ ಏನೋ ಆಗ್ಬಿಟ್ಟಿದೆ, ನಾನು ಯಾಕೆ ಸುಮ್ಮನೆ ಅದರಲ್ಲಿ ಕೈ ಕೊಳೆ ಮಾಡ್ಕೊಳ್ಳಿ, ಸೈಲೆಂಟ್ ಆಗಿರೋಣ ಅಂತ ಈ ಕಡೆಗೆ ಹೋಗ್ತಿದ್ದಾರಾ? ಅದು ಸಹ DK ಅವರು ಸ್ಪಷ್ಟಪಡಿಸಿಲ್ಲ. ಬಟ್ ಮೊದಲಿನ ಹಾಗೆ ನೇರ ಹೆಗ್ಗಡೆಯವರ ಬೆನ್ನಿಗೆ ನಿಲ್ಲುವುದನ್ನ ನಿಲ್ಲಿಸಿದ್ದಾರೆ ಅಷ್ಟು ಮಾತ್ರ ಹೇಳ್ಬೋದು. ಸೊ ಇದಿಷ್ಟು DK ಶಿವಕುಮಾರ್ ಅವರ ಹೇಳಿಕೆಯ ಕುರಿತಾಗಿ ನಾವು ನೋಡಬಹುದಾದಂತಹ ವಿಶ್ಲೇಷಣೆಗಳು ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.